ಹಾಯ್ ಎವ್ರಿವನ್, ಇದು ಬಂದು ಮಂಡೇ ಈವ್ನಿಂಗ್ ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ನೈಟ್ ಡಿನ್ನರ್ಗೆ ಎಲ್ಲ ರೊಟ್ಟಿನೇ ಬೇಡ ಅಂತ ಅಂದ್ಬಿಟ್ಟು ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಹುಳಿಯನ್ನು ಗೊಜ್ಜಿಗೆ ರೆಡಿ ಮಾಡ್ಕೊಳ್ತಿದ್ದೆ. ಟಿಫನ್ಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಕಡಲೆಬೇಳೆ, ಮೆಣಸು, ಜೀರಿಗೆ, ಧನಿಯಾ, ಮೆಂತ್ಯ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ 2 ಬ್ಯಾಡ್ಗೆ ಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಅರೋಮ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಆರಿಸಿ ರುಬ್ಬೆತ್ತಿಟ್ಕೋಬೇಕಾಗುತ್ತೆ. ಸೊ ಇನ್ನೊಂದು ಬಾಣಲಿಯಲ್ಲಿ ಯಥೇಚ್ಛವಾಗಿ ಎಣ್ಣೆನ ಹಾಕ್ಕೊಂಡು 1 ಸ್ಪೂನ್ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲದನ್ನು ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದೆ ಆಯಿಲಲ್ಲಿ ಎಷ್ಟು ಫ್ರೈ ಆದರೆ ಅಷ್ಟು ಟೇಸ್ಟ್ ಬರುತ್ತೆ. ಆ್ಯಂಡ್ ಇದಕ್ಕೆ 3 ಬ್ಯಾಡ್ಗೆ ಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಸಹ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ 1 ಕಪ್ ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಆವಾಗಲೇ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ, ಆ ಪೌಡರ್ನು ಸಹ ಸೇರಿಸ್ಕೊಳ್ಬೇಕಾಗುತ್ತೆ. ಆಮೇಲೆ 1 ಕಪ್ ಹುಣಸೆ ರಸನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ 2 ಸ್ಪೂನ್ ಅರಿಶಿನ, 4 ಸ್ಪೂನ್ ಚಿಕನ್ ಮಸಾಲ ಪೌಡರ್, 1 ಸ್ಪೂನ್ ಗರಂ ಮಸಾಲ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮುಂಚೆನೇ ಧನಿಯಾ ಹಾಕಿರೋದ್ರಿಂದ ಏನು ಅವಶ್ಯಕತೆ ಇಲ್ಲ, ಇಲ್ಲಾಂದರೆ ಧನಿಯಾ ಪೌಡರ್ನು ಸಹ ಸೇರಿಸ್ಕೊಬೇಕು. ಆ್ಯಂಡ್ 1 ಕಪ್ ಬೆಲ್ಲನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಬಿಕಾಸ್ ಹುಣಸೆ ರಸನ ಹಾಕಿರ್ತೀವಲ್ವ, ಅದಕ್ಕೆ ಈ ಥರ ಆಯಿಲ್ ಎಲ್ಲ ಬಿಟ್ಕೊಂಡ್ರೆ ಗೊಜ್ಜು ರೆಡಿ ಆಗಿದೆ ಅಂತ. ಈ ಗೊಜ್ಜನ್ನ ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಪುಳಿಯೋಗರೆ ಗೊಜ್ಜಿಗಿಂತ ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್. ಆ್ಯಂಡ್ ಇದ್ರ ಜೊತೆಗೆ ಮ್ಯಾಂಗೋ ಸಹ ಕಟ್ ಮಾಡ್ಕೊಳ್ತಿದ್ದೆ. ಈ ಥರ ವಾಟ್ರಲ್ಲಿ ತಿನ್ನೋಕ್ಕೆ ಒಂದು ಅರ್ಧ ಅವರ್ ಮುಂಚೆನೇ ನೆನೆಸಿಟ್ಕೊಂಡ್ರೆ ಬಾಡಿ ಹೀಟ್ ಅನ್ನೋದು ಜನ್ರೇಟ್ ಆಗಲ್ಲ. ಸೊ ಆ್ಯಂಡ್ ಸೈಡ್ ಡಿಶ್ಗೆ ಅಂತ ವಡೆನೂ ಸಹ ಮಾಡ್ಕೊಳ್ತಿದ್ದೆ. ಸೊ ಬಿಸಿ ಬಿಸಿ ಅನ್ನಕ್ಕೆ ಈ ಹುಳಿಯನ್ನು ಗೊಜ್ಜನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದಾಗಿತ್ತು ನಮ್ಮ ಡಿನ್ನರ್ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.